ನಮಸ್ಕಾರ. ಇವತ್ತು ನಾವು ಪ್ರಾಣಾಯಾಮ ಹೈ ಆಲ್ಟಿಟ್ಯೂಡ್ ಅಥವಾ ಹಿಮಾಲಯ ಟ್ರೆಕ್ಕಿಂಗ್ ಹೋಗೋರಿಗೆ ಮಾಡೋಣ. ಇದು ಸೂಚನೆ ಏನು ಅಂದರೆ, ಇದು ಕೇವಲ ಹೊಸದಾಗಿ ಸೇರೋರಿಗೆ ಅಲ್ಲ, ಇದು ಅನುಭವಿಗಳಿಗೆ ಮತ್ತು ಸತತವಾಗಿ ಪ್ರತಿ ದಿವಸ ಮಾಡೋರಿಗೆ ಮಾತ್ರ. ಇದು ಅಡ್ವಾನ್ಸ್ಡ್, ಹಾಗಾಗಿ ಹೊಸಬ್ರು ಇದನ್ನು ಮಾಡಬೇಡಿ. ಸ್ಟಾರ್ಟ್ ಮಾಡೋಣ. ಮೊದಲು 3 ಬಾರಿ ಓಂಕಾರ ಹೇಳ್ಕೊಳ್ಳೋಣ. 2 ಕೈಗಳು ಚಿನ್ಮುದ್ರೆ, ಬೆನ್ನು ನೇರ, ಮುಖದಲ್ಲಿ ಮಂದಹಾಸ, ದೀರ್ಘ ಉಸಿರು. ಸಂಪೂರ್ಣ ದೇಹ ತುಂಬಿಸಿ ಆದಮೇಲೆ ಈಗ ಒಮ್ಮೆ ಓಂಕಾರ, ಅಕಾರ ಉಕಾರ ಮಕಾರದ ಸಮೇತವಾಗಿ ಓ ಅಕಾರ ಉಕಾರ ಮಕಾರನ ಗಮನಿಸ್ತಾ ಇನ್ನೊಮ್ಮೆ ದೀರ್ಘವಾಗಿ ಉಸಿರು ತಗೊಂಡು ಓಂಕಾರ ಹೇಳುವ. ಉಸಿರು ತಗೊಳ್ಳಿ. ಟೇಕ್ ಎ ಡೀಪ್ ಬ್ರೀತಿಂಗ್. ಚಾಂಟ್ ಓಂಕಾರ. ಓ ಇನ್ನೊಂದು ಸಾರಿ ದೀರ್ಘವಾಗಿ ಉಸಿರು ತಗೊಳ್ಳಿ. ಓಂಕಾರನ 1:1:2 ರೇಷಿಯೋದಲ್ಲೇ ಹೇಳಿ. ಓ ಕೈ ನಮಸ್ಕಾರ ಮುದ್ರೆ. ಓಂ ಶ್ರೀ ಗುರುಭ್ಯೋ ನಮಃ. 3 ಬಾರಿ. ಓಂ ಶಾಂತಿ ಶಾಂತಿ ಹೇಳ್ಕೊಳ್ಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಈಗ ನಾವು ಪ್ರಾಣಾಯಾಮದ ಮೊದಲನೇ ಕ್ರಿಯೆ ಮಾಡ್ಕೊಳ್ಳೋಣ. ಮೊದಲು ಭಸ್ತ್ರಿಕಾ ಮಾಡೋಣ. ಭಸ್ತ್ರಿಕಾ ಫೋರ್ಸ್ಫುಲ್ ಇನ್ಹಲೇಷನ್, ಫೋರ್ಸ್ಫುಲ್ ಎಕ್ಸಲೇಷನ್. ಸಾಧ್ಯವಾದರೂ ಕೈ ಜೊತೆಗೆ ಮೂಮೆಂಟ್ ಮಾಡ್ಕೊಂಡು ಮಾಡ್ಬೋದು, ಅಥವಾ ಹಾಗೆ ಕೂಡ ಮಾಡ್ಬೋದು. ಅಂದಾಜು 2ರಿಂದ 3 ಸೆಕೆಂಡ್ ಇನ್ಹಲೇಷನ್, 2ರಿಂದ 3 ಸೆಕೆಂಡ್ ಎಕ್ಸಲೇಷನ್. ಒಂದು 20 ಟೈಮ್ಸ್ ಮಾಡ್ಕೊಳ್ಳುವ. ಶುರು ಮಾಡಿ. ಭಸ್ತ್ರಿಕಾ ಶುರು ಮಾಡಿ. ಒಂದು 20 ಬಾರಿ ಆದರೆ ವಿಶ್ರಾಂತಿ. ವಿಶ್ರಾಂತಿ. ಭಸ್ತ್ರಿಕಾ ನಾವು ಫೋರ್ಸ್ಫುಲ್ ಇನ್ಹಲೇಷನ್, ಎಕ್ಸಲೇಷನ್ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಹೊಟ್ಟೆ, ಒಪೆ, ಡಯಾಫ್ರಮ್ ಮತ್ತು ಥೊರಾಸಿಕ್ ಮಸಲ್ಸ್ ಇದನ್ನು ಸ್ಟ್ರೆಂಗ್ತನ್ ಮಾಡ್ತಾ ಹೋಗುತ್ತೆ. ನಮ್ಮನ್ನು ಪ್ರಾಣಾಯಾಮಕ್ಕೆ ಸಜ್ಜುಗೊಳಿಸುತ್ತೆ. ಜೊತೆಗೆ ಫೋರ್ಸ್ಫುಲ್ ಇನ್ಹಲೇಷನ್, ಎಕ್ಸಲೇಷನ್ ಆಗೋದ್ರಿಂದ ಶ್ವಾಸಕೋಶದ ಬ್ಲಾಕೇಜಸ್ ಏನಾದರೂ ಇದ್ದರೆ ಅದನ್ನು ಕ್ಲಿಯರ್ ಮಾಡುತ್ತೆ. ನಮ್ಮ ದೇಹದೊಳಗಡೆಗೆ ಈಗ ಸ್ವಚ್ಛವಾದ ಗಾಳಿ ಸಂಪೂರ್ಣವಾಗಿ ಶ್ವಾಸಕೋಶದ ಒಳಗಡೆಗೆ ತಲುಪಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಭಸ್ತ್ರಿಕಾ ನಮ್ಮ ದೇಹದೊಳಗಡೆ ಇರುವ ಇತರ ಬ್ಲಾಕೇಜಸ್ ಅಂದರೆ ಕಫದ ಸಮಸ್ಯೆಗಳಿದ್ದರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ. ತ್ರಿದೋಷಗಳಲ್ಲಿ ಕಫದ ದೋಷ ನಿವಾರಣೆ ಮಾಡುತ್ತೆ. ಈಗ ನಾವು ಮುಂದಿನ ಪ್ರಾಣಾಯಾಮ ಕ್ರಿಯೆ ಕಪಾಲಭಾತಿ ಮಾಡ್ಕೊಳ್ಳೋಣ. ಕಪಾಲಭಾತಿ ಒಂದು 90 ಬಾರಿ. ಆಕ್ಟಿವ್ ಎಕ್ಸಲೇಷನ್. ಓನ್ಲಿ ಎಕ್ಸಲೇಷನಿಗೆ ಮಾತ್ರ ನಾವು ಗಮನ ಕೊಡ್ತೀವಿ, ಇನ್ಹಲೇಷನಿಗಲ್ಲ. ದೀರ್ಘವಾಗಿ ಉಸಿರು ತಗೊಳ್ಳಿ. ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ಈಗ
ಆ್ಯಕ್ಟಿವ್ ಎಕ್ಸಲೇಷನ್ ಒಂದು 90 ಬಾರಿ ಮಾಡ್ಕೊಳ್ಳೋಣ. ಶುರು ಮಾಡಿ. ಅಂದಾಜು 90 ಬಾರಿ ಆದರೆ ಒಂದು ವಿಶ್ರಾಂತಿ. ನಿಮ್ಮ ಗಮನ ಎಲ್ಲ ಉಸಿರಾಟದ ಮೇಲೇ ಇರಲಿ. ಈಗ ಸಹಜ ಕುಂಭಕದ ಅನುಭವ. ಉಸಿರಾಟ ನಿಂತು ಹೋದರೂ ಕೂಡ ನಮಗೆ ಉಸಿರು ತಗೊಳ್ಬೇಕು ಅನ್ಸಲ್ಲ. ಆ ಸ್ಥಿತಿಯನ್ನು ಗಮನಿಸಿ ಮತ್ತು ಆನಂದಿಸಿ. ನಾವು ನಮ್ಮ ಶ್ವಾಸಕೋಶಕ್ಕೆ ವಿಶ್ರಾಂತಿಯನ್ನು ಕೊಡ್ತಾ ಇದ್ದೀವಿ. ನಮ್ಮ ದೇಹದೊಳಗಡೆಗೆ ಆಕ್ಸಿಜನ್ ಸ್ಟೋರೇಜ್ ಲೆವೆಲ್ ಜಾಸ್ತಿ ಆಗಿರುತ್ತೆ. ಒಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರು ಬಿಡಿ. ಮತ್ತೆ ಸಹಜ ಕುಂಭಕದ ಅನುಭವ ಆದರೆ ಗಮನಿಸ್ತಾ ಇರಿ. ನಿಮ್ಮ ಗಮನ ಸಂಪೂರ್ಣವಾಗಿ ನಿಮ್ಮ ಉಸಿರಾಟದ ಮೇಲೆ ಅಥವಾ ನಿಮ್ಮ ದೇಹದ ಮೇಲೇನೇ ಇರಲಿ. ಕಪಾಲಭಾತಿಯಿಂದ ನಮ್ಮ ಮನಸ್ಸು ಮತ್ತು ಮುಖಕ್ಕೆ ಕಾಂತಿಯನ್ನು ಕೊಡುತ್ತೆ. ನಮ್ಮ ಮುಖಕ್ಕೆ ಒಂದು ಶೈನಿಂಗನ್ನು ಕೊಡುತ್ತೆ ಅದು. ಜೊತೆಗೆ ನಮ್ಮ ಮೆದುಳಿಗೆ ಹೆಚ್ಚಿನ ಆಕ್ಸಿಜನ್ ಸಪ್ಲೈ ಮಾಡೋದ್ರಿಂದ ನಮ್ಮ ಬುದ್ಧಿ ಕೂಡ ಚುರುಕಾಗುತ್ತೆ. ನಮ್ಮ ಸ್ಟ್ರೆಸ್ ಲೆವೆಲ್ಸ್ ತುಂಬ ಬೇಗ ಕಡಿಮೆ ಆಗುತ್ತೆ. ನಮ್ಮ ದೇಹದ ಮಧ್ಯದಿಂದ ಹೊರಟ ಆ ಶಕ್ತಿ, ಪ್ರಾಣಶಕ್ತಿ ದೇಹದ ಒಳಗಡೆಗೆ ಎಲ್ಲ ಕಡೆಗೆ ಸಂಚಾರ ಮಾಡುತ್ತೆ. ಈಗ ಇನ್ನೂ 90 ಬಾರಿ ವಿಲ್ ಡೂ 90 times more Kapalabhati. Both hands chin mudra, only active exhalation, passive inhalation. Don't move your head or shoulder, only concentrate on the forceful exhalation, only for the active exhalation only. Inhalation happens normally, automatically. Don't worry about inhalation. Both hands in chin mudra. Now we will start one more 90 times Kapalabhati. Start now.
1 ಸೆಕೆಂಡಿಗೆ 1 ಮಾಡಿದರೆ ಈಗ 90 ಬಾರಿ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೊಳ್ಬೋದು, ತುಂಬ ವೇಗವಾಗಿ ಬೇಡ. 90 ಬಾರಿ ಆದವರು ಒಂದು ವಿಶ್ರಾಂತಿ ತಗೊಳ್ಳಿ. ಆಗದೆ ಹೋದರೆ ನಿಮ್ಮ 90 ಬಾರಿ ಉಸಿರಾಟ, 90 ಬಾರಿ ಕಪಾಲಭಾತಿ ಆದಮೇಲೆ ವಿಶ್ರಾಂತಿಗೆ ಬನ್ನಿ. ನಿಮ್ಮ ಬೆನ್ನು ಮೂಳೆನ ನೇರವಾಗಿ ಇಟ್ಕೊಳ್ಳಿ. ಮುಖದಲ್ಲಿ ಮಂದಹಾಸ ಮತ್ತು ಸಹಜ ಕುಂಭಕದ ಅನುಭವ ಚೆನ್ನಾಗಿ ಆಗ್ತಾ ಇರುತ್ತೆ. ಈಗ ಅದನ್ನು ಕೂಡ ಗಮನಿಸಿ. ಮನಸ್ಸು ಧ್ಯಾನದ ಸ್ಥಿತಿಯತ್ತ ಹೋಗ್ತಾ ಇರುತ್ತೆ. ನಾವು ಕೇವಲ ಆಕ್ಸಿಜನ್ ಹೊರಗೆ ಹಾಕಲಿಕ್ಕೆ ಮಾತ್ರ ನಮ್ಮ ಪ್ರಯತ್ನ ಇತ್ತು. ಆಕ್ಸಿಜನ್ ಅಲ್ಲ, ಗಾಳಿಯನ್ನು. ಆದರೂ ಕೂಡ ನಮ್ಮ ದೇಹದೊಳಗಡೆಗೆ ಹೆಚ್ಚಿನ ಆಮ್ಲಜನಕ ಸಪ್ಲೈ ಆಗ್ತಾ ಇದೆ. ಕಾರಣ ಇಷ್ಟೇ, ನಾವು ಪ್ರತಿ ದಿವಸ ಉಸಿರಾಡ್ತಾ ಇರಬೇಕಾದ್ರೆ ನಾವು ಕೇವಲ 30 ಭಾಗ ಮ್ಯಾಕ್ಸಿಮಮ್ ನಮ್ಮ ಶ್ವಾಸಕೋಶದ ಸಾಮರ್ಥ್ಯವನ್ನು ಉಪಯೋಗಿಸ್ತೀವಿ. ಇನ್ನು 70 ಭಾಗದಲ್ಲಿ ಸಾಮಾನ್ಯವಾಗಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಇರುವ ಗಾಳಿ ಇರುತ್ತೆ. ಈಗ ಅದನ್ನು ಸಂಪೂರ್ಣವಾಗಿ ನಾವು ಪ್ರಯತ್ನಪೂರ್ವಕವಾಗಿ ಹೊರಗೆ ಹಾಕ್ತಾ ಇದ್ದೀವಿ. ಆ ಸ್ಥಾನದಲ್ಲಿ ಸ್ವಚ್ಛವಾದ ಗಾಳಿ ಬಂದು ಕೂತ್ಕೊಂಡಿದೆ. ನಮ್ಮ ದೇಹ ತುಂಬ ಸುಲಭವಾಗಿ ಆಕ್ಸಿಜನನ್ನು ಹೀರ್ಕೊಳ್ತಾ ಇದೆ. ವಿಶ್ರಾಂತಿ. ಈಗ ನಾವು ನಮ್ಮ ಮುಂದಿನ ಪ್ರಾಣಾಯಾಮ ಅನುಲೋಮ ವಿಲೋಮ. ಅನುಲೋಮ ಅಂದರೆ ಉಸಿರು ತಗೊಳ್ಳೋದು. ವಿಲೋಮ ಅಂತಂದರೆ ನಮ್ಮ ದೇಹದ ಪ್ರಕೃತಿಯ ವಿರುದ್ಧವಾಗಿ ಹೋಗೋದು. ಉಸಿರಾಟ ಪೂರಕ ಸಹಜವಾಗಿ ಆಗತ್ತೆ, ರೇಚಕ ಅದ್ರ ವಿರುದ್ಧವಾಗಿ ಆಗೋದಕ್ಕೆ ವಿಲೋಮ ಅಂತ ಹೇಳ್ತೀವಿ. ಈಗ ಇಲ್ಲಿ ಹೇಗೆ ಅಂದರೆ 5:5:5. ನಾವು ಪ್ರತಿ ದಿವಸ 5ರಿಂದ ಶುರು ಮಾಡ್ಕೊಂಡಿದ್ವಿ ಬಾಹ್ಯ ಕುಂಭಕನ. ಇವತ್ತು 10 ಮಾಡೋಣ. ಆಮೇಲೆ 10 ಮಾಡೋಣ, ಜಾಸ್ತಿ ಮಾಡಬಹುದಾ? 10 ಮಾಡೋಣ. ಓಕೆ. ಇವತ್ತು 5:5:5 ಪೂರಕ 5, ಅಂತಹ ಕುಂಭಕ 5, ರೇಚಕ 5 ಮತ್ತು ಉಸಿರು ಬಿಟ್ಟಾದಮೇಲೆ 10 ಬಾರಿ ನಾವು ಬಾಹ್ಯ ಕುಂಭಕನ ಮಾಡ್ಕೊಳ್ಳೋಣ. 2 ಕೈಗಳು ಚಿನ್ಮುದ್ರೆ, ಮುಖದಲ್ಲಿ ಮಂದಹಾಸ, ಬೆನ್ನು ನೇರ ಇರಲಿ, ದೇಹದಲ್ಲಿ ಯಾವುದೇ ರೀತಿಯ ಬಿಗಿತ ಹಿಡಿತ ಬೇಡ. ಈಗ ಉಸಿರು ತಂಪಾದ ಗಾಳಿ ದೇಹದೊಳಗಡೆ ತಗೊಳ್ತಾ ಹೋಗಿ. ಸಂಪೂರ್ಣ ದೇಹದೊಳಗಡೆ ಸ್ವಚ್ಛವಾದ ಗಾಳಿ ತುಂಬ್ತಾ ಇದೆ. ಆ ಸ್ವಚ್ಛವಾದ ಗಾಳಿ ಆದಮೇಲೆ ದೇಹನ ಹಗುರವಾಗಿಸಿ ದೇಹನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಹೋಲ್ಡ್ ದ ಬ್ರೀತ್. 1 2 3 4 5. ಈಗ ರೇಚಕ ಉಸಿರು ಬಿಡ್ತಾ ಹೋಗಿ. 1 2 3 4 5. ಈಗ ಬಾಹ್ಯ ಕುಂಭಕ ಹೋಲ್ಡ್ ದ ಬ್ರೀತ್. 1 2 3 4 5 6 7 8 9 10. ಈಗ ಪೂರಕ ಇನ್ಹೇಲ್ 1 2 3 4 5. ಹೋಲ್ಡ್ ದ ಬ್ರೀತ್. 1 2 3 4 5. ಎಕ್ಸೇಲ್ 1 2 3 4 5. ಬಾಹ್ಯ ಕುಂಭಕ ಹೋಲ್ಡ್ ದ ಬ್ರೀತ್. 1 2 3 4 5 6 7 8 9 10. ಪೂರಕ ಸ್ವಚ್ಛವಾದ ಗಾಳಿ ಒಳಗೆ ತಗೊಳ್ಳಿ. ನಿಮ್ಮ ಸಂಪೂರ್ಣ ದೇಹ ಮತ್ತು ಮನಸ್ಸನ್ನು ಗಾಳಿಯಿಂದ ತುಂಬಿಸಿ. ಆ ಗಾಳಿ ಒಳಗೆ ಹೋಗ್ತಿರೋ ಅನುಭವ ಪಡೀರಿ. ಪೂರ್ತಿ ಗಾಳಿ ಒಳಗೆ ಹೋಗಿ ಆದಮೇಲೆ ಒಂದು ರೀತಿಯ ಆನಂದ ಆಗ್ತಾ ಇದೆ, ಅದನ್ನು ಕೂಡ ಅನುಭವಿಸಿ. ಈಗ ಹೋಲ್ಡ್ ದ ಬ್ರೀತ್. 1 2 3 4 5. ಸ್ಲೋಲಿ ಎಕ್ಸೇಲ್. ನಿಮ್ಮ ದೇಹದೊಳಗಿರುವ ಎಲ್ಲ ಕಾರ್ಬನ್ ಡೈಆಕ್ಸೈಡ್ನ ಹೊರಗಾಕಿ, ಸಂಪೂರ್ಣ ಹೊರಗಾಕಿ. ನಿಮ್ಮ ದೇಹದೊಳಗಡೆಯಿಂದ ಎಲ್ಲ ಟಾಕ್ಸಿಕ್ ಗ್ಯಾಸಸ್ ಹೊರಗೆ ಹೋಗ್ತಾ ಇದೆ, ಗಮನಿಸ್ತಾ ಬಿಡಿ. ಸಂಪೂರ್ಣವಾಗಿ ಬಿಡಿ, ಪೂರ್ತಿ ಹೊರಗೆ ಹಾಕಿ ಪೂರ್ತಿ ಹೊರಗೆ ಹಾಕಿ ಆದಮೇಲೆ ಈಗ ಹೋಲ್ಡ್ ದ ಬ್ರೀತ್. 1 2 3 4 5 6 7 8 9 10. ಪೂರಕ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ. ಅಂತಹ ಕುಂಭಕ ಏಕಂ ದ್ವೇ
त्रीणि चत्वारि पञ्च। रेचक एकं द्वे त्रीणि चत्वारि पञ्च। बाह्यकुम्भक होल्ड द ब्रीथ एकं द्वे त्रीणि चत्वारि पञ्च षट् सप्त अष्ट नव दश। 3 ಬಾರಿ ಆಗಿದೆ. 4ನೇ ಬಾರಿ ಇನ್ಹೇಲ್. ಉಸಿರು ತಗೊಳ್ಳಿ. ನಿಮ್ಮ ದೇಹದ ಒಳಗಡೆಗೆ ಸ್ವಚ್ಛವಾದ ಗಾಳಿ ತಗೊಳ್ಳಿ. ಗಾಳಿ ಹೋಗಾದ್ಮೇಲೆ ಒಂದು ರೀತಿಯ ಆನಂದ, ಅದನ್ನು ಕೂಡ ಗಮನಿಸ್ತಾ ತಗೊಳ್ಳಿ ಉಸಿರನ್ನ. ಈಗ ಉಸಿರನ್ನ ಹಿಡೀರಿ. ಅಂತಹ ಕುಂಭಕ 1 2 3 4 5. ರೇಚಕ ಉಸಿರು ಬಿಡ್ತಾ ಹೋಗಿ. ಉಸಿರು ಬಿಡಿ. ಸಂಪೂರ್ಣ ನಿಮ್ಮ ದೇಹದ ಒಳಗಡೆಯಿಂದ ಬಿಸಿಯಾದ ಗಾಳಿನ ಹೊರಗೆ ಬಿಡಿ. ಆ ಅಶುದ್ಧವಾದ ಗಾಳಿನ ಪೂರ್ತಿ ಹೊರಗೆ ಬಿಡ್ತಾ ಹೋಗಿ. ಪೂರ್ತಿ ನಿಮ್ಮ ದೇಹದ ಒಳಗಡೆಯಿಂದ ಖಾಲಿ ಮಾಡಿ. ಶ್ವಾಸಕೋಶದಿಂದ ಖಾಲಿ ಮಾಡುವ ಪ್ರಯತ್ನ ಪೂರ್ತಿ ಮಾಡಿ ಆದಮೇಲೆ ಈಗ ಬಾಹ್ಯ ಕುಂಭಕ ಏಕಂ ದ್ವೆ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ. ಮತ್ತೆ ಪೂರಕ 1 2 3 4 5. ಹೋಲ್ಡ್ ದ ಬ್ರೀತ್ 1 2 3 4 5. ರೇಚಕ 1 2 3 4 5. ಬಾಹ್ಯಕುಂಭಕ ಹೋಲ್ಡ್ ದ ಬ್ರೀತ್ 1 2 3 4 5 6 7 8 9 10. ವಿಶ್ರಾಂತಿ. ಮುಚ್ಚಿದ ಕಣ್ಣು ಹಾಗೆ ಇರಲಿ. ಈಗ ಮಾಡಿದ ಪ್ರಾಣಾಯಾಮ ಅನುಲೋಮ ವಿಲೋಮ. ಇದು 5:5:5. ನಾವು ಬಾಹ್ಯ ಕುಂಭಕನ 10 ಬಾರಿ ಮಾಡ್ಕೊಂಡಿದ್ದೀವಿ. ಈಗ 10 ಬಾರಿ ಮಾಡಿರೋದ್ರಿಂದ ನಮ್ಮ ದೇಹದ ಒಳಗಡೆಗೆ ಯಾವುದೇ ರೀತಿಯ ಶ್ವಾಸಕೋಶದಲ್ಲಿ ಕಡಿಮೆ ಗಾಳಿ ಇರುತ್ತೆ ಅಥವಾ ಪೂರ್ತಿ ಗಾಳಿನ ಹೊರಗೆ ಹಾಕುವ ಪ್ರಯತ್ನ ಮಾಡಿರ್ತೀವಿ. ಹೊರಗೆ ಹೋಗಿ ಆದಮೇಲೆ ನಮ್ಮ ದೇಹದ ಒಳಗಡೆಗೆ ಆಕ್ಸಿಜನ್ ಒಳಗೆ ತಗೊಳ್ಳುವ ಪ್ರಮಾಣ ಕಡಿಮೆ ಆಗಿರುತ್ತೆ, ನಿಂತು ಹೋಗಿರುತ್ತೆ. ಆಗ ದೇಹದ ಒಳಗಡೆಗೆ ಒಂದು ಕಾರ್ವಿಂಗ್ ಸ್ಟಾರ್ಟ್ ಆಗುತ್ತೆ. ಆಕ್ಸಿಜನ್ ಹೈಪಾಕ್ಸಿಯಾ ಅಂತ ಹೇಳಿ. ನಮ್ಮ ಸೆಲ್ಸ್ಗಳಿಗೆಲ್ಲ ಆಕ್ಸಿಜನ್ ನಿರಂತರವಾಗಿ ಬೇಕು. ನಮ್ಮ ದೇಹದ ಒಳಗಡೆ ಇರುವ ಎಲ್ಲ ಸೆಲ್ಸ್ಗಳಿಗೆ, ಎಲ್ಲ ಆರ್ಗನ್ಸ್ಗಳಿಗೆ. ಆಗ ನಮ್ಮ ದೇಹ ಒಂದು ಪ್ರತಿಕ್ರಿಯೆ ಮಾಡುತ್ತೆ. ನಮಗೆ ಇನ್ನೂ ಹೆಚ್ಚಿನ ಆಕ್ಸಿಜನ್ ಹೋಲ್ಡಿಂಗ್ ಕೆಪಾಸಿಟಿ ಬೆಳೆಸ್ಕೊಳ್ಬೇಕು ಅಂತ. ಆಗ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ನಮ್ಮ ದೇಹದ ಒಳಗಡೆ. ಅದು ರೆಡ್ ಬ್ಲಡ್ ಸೆಲ್ಸ್ನ ಉತ್ಪಾದನೆ ಜಾಸ್ತಿ ಮಾಡುತ್ತೆ. ಆ ರೆಡ್ ಬ್ಲಡ್ ಸೆಲ್ಸ್ ಹಿಮೋಗ್ಲೋಬಿನ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಅವಕ್ಕೆ. ಆಗ ಹಿಮೋಗ್ಲೋಬಿನ್ ಅಂಶ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ. ಈ ಹಿಮೋಗ್ಲೋಬಿನ್ಗಳು ಆಕ್ಸಿಜನ್ ಮಾಲಿಕ್ಯೂಲ್ಸ್ನ ಹಿಡಿದಿಟ್ಕೊಂಡು ನಮ್ಮ ದೇಹದ ಒಳಗಡೆಗೆ ಎಲ್ಲ ಕಡೆಗೆ ಸಂಚಾರ ಮಾಡ್ತಾ ಇರುತ್ತೆ. ನಮ್ಮ ದೇಹದ ಮೂಲೆ ಮೂಲೆಗೆ ಹೋಗಿ ತಲುಪಿಸುವ ಜವಾಬ್ದಾರಿ ಹಿಮೋಗ್ಲೋಬಿನ್ದು. ಹಾಗಾಗಿ ನಮ್ಮ ದೇಹದೊಳಗಡೆಗೆ ಆಕ್ಸಿಜನ್ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಇದು ನಮ್ಮ ಹೈ ಆಲ್ಟಿಟ್ಯೂಡಲ್ಲಿ ಇದು ತುಂಬ ಮುಖ್ಯ ಆಗುತ್ತೆ. ಕಾರಣ ಅಲ್ಲಿ ಆಕ್ಸಿಜನ್ ಲೆವೆಲ್ ಕೇವಲ 30, 40, 50 ಅಥವಾ 60 ಅಥವಾ 70 ಇರುತ್ತೆ, ಡಿಪೆಂಡಿಂಗ್ ಆನ್ ದ ಆಲ್ಟಿಟ್ಯೂಡ್. ಅಂದಾಜು ಒಂದು 18,000 ಅಡಿಯಲ್ಲಿ ಅದರ ಪ್ರಮಾಣ ಒಂದು 50% ಮಾತ್ರ ಇರುತ್ತೆ ಆಕ್ಸಿಜನ್ ಪರ್ಸೆಂಟೇಜ್. ಅಂದರೆ ಈಗ ನಮ್ಮ ನಾರ್ಮಲ್ ವಾತಾವರಣದಲ್ಲಿ 21% ಇದ್ದರೆ ಅಲ್ಲಿ ಕೇವಲ 10ರಿಂದ 12% ಇರುತ್ತೆ ಮಾತ್ರ. ಈಗ ನಾವು ಮುಂದಿನ ಪ್ರಾಣಾಯಾಮ ಚಂದ್ರ ಅನುಲೋಮ ವಿಲೋಮ ಮಾಡ್ಕೊಳ್ಳೋಣ. ಎಡಗೈ ಚಿನ್ಮುದ್ರೆ, ಬಲಗೈ ನಾಸಿಕ ಮುದ್ರೆ. ಈಗ ಎಡಗಡೆಯಿಂದ ಉಸಿರು ತಗೊಳ್ತಾ ಹೋಗಿ. ತಂಪಾದ ಗಾಳಿ ದೇಹದೊಳಗಡೆ ಹೋಗ್ತಾ ಇದೆ, ಗಮನಿಸ್ತಾ ತಗೊಳ್ಳಿ. ಸಂಪೂರ್ಣ ದೇಹ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ಎಡಗಡೆ ಮೂಗ್ನ ಮುಚ್ಚಿ ಅಂತಹ ಕುಂಭಕ 1 2 3 4 5. ರೇಚಕ ಎಡಗಡೆಯಿಂದನೇ ಬಿಡಿ. ಬಿಸಿಯಾದ ಗಾಳಿ ಹೊರಗೆ ಹೋಗ್ತಾ ಇದೆ. ಸಂಪೂರ್ಣ ಗಾಳಿ ಹೊರಗೆ ಬಿಡ್ತಾ ಬನ್ನಿ. ಪೂರ್ತಿ ಬಿಡಿ, ಪೂರ್ತಿ ಬಿಡಿ. ನಿಮ್ಮ ದೇಹದ ಒಳಗಡೆ ಇರುವ ಎಲ್ಲ ಕಾರ್ಬನ್ ಡೈಆಕ್ಸೈಡ್ನ ಬಿಡಿ. ಪೂರ್ತಿ ಬಿಟ್ಟಾದಮೇಲೆ ಎಡಗಡೆ ಮೂಗ್ನ ಮುಚ್ಚಿ ಅಂತಹ ಕುಂಭಕ 1 2 3 4 5 7 6 8 9 10. ಈಗ ಮತ್ತೆ ಪೂರಕ ಎಡಗಡೆಯಿಂದ ಉಸಿರು ತಗೊಳ್ಳಿ.
1 2 3 4 5. ಹೋಲ್ಡ್ ದ ಬ್ರೀತ್. 1 2 3 4 5. ಈಗ ರೇಚಕ ಎಡಗಡೆಯಿಂದ ಬಿಡಿ. 1 2 3 4 5. ಈಗ ಬಾಹ್ಯ ಕುಂಭಕ ಎರಡು ಮೂಗ್ನ ಮುಚ್ಚಿ 1 2 3 4 5 6 7 8 9 10. ಮತ್ತೆ ಪೂರಕ ಎಡಗಡೆಯಿಂದ ಉಸಿರು ತಗೊಳ್ಳಿ. ತಂಪಾದ ಗಾಳಿ ಒಳಗೆ ತಗೊಳ್ಳಿ. ಸಂಪೂರ್ಣ ದೇಹ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ಎರಡು ಮೂಗ್ನ ಮುಚ್ಚಿ ಅಂತಹ ಕುಂಭಕ 1 2 3 4 5. ರೇಚಕ ಎಡಗಡೆಯಿಂದ ಬಿಡಿ. 1 2 3 4 5. ಈಗ ಬಾಹ್ಯ ಕುಂಭಕ 1 2 ಮೂಗ್ನ ಮುಚ್ಚಿ 2 3 4 5 6 7 8 9 10. ಈಗ 3 ಬಾರಿ ಆಗಿದೆ. 4ನೇ ಬಾರಿ ಉಸಿರು ತಗೊಳ್ತಾ ಹೋಗಿ ಎಡಗಡೆಯಿಂದ. 1 2 3 4 5. ಎರಡು ಮೂಗ್ನ ಮುಚ್ಚಿ ಅಂತಹ ಕುಂಭಕ 1 2 3 4 5. ರೇಚಕ ಎಡಗಡೆಯಿಂದ ಬಿಡಿ. 1 2 3 4 5 6 7 8. ಜಾಸ್ತಿ ಆಯಿತು. ಹೋಲ್ಡ್ ದ ಬ್ರೀತ್. 1 2 3 4 5 6 7 8. ಮತ್ತೆ ಪೂರಕ ಎಡಗಡೆಯಿಂದ ತಗೊಳ್ತಾ ಹೋಗಿ. 1 2 3 4 5. ಹೋಲ್ಡ್ ದ ಬ್ರೀತ್. 1 2 3 4 5. ರೇಚಕ ಎಡಗಡೆಯಿಂದ 1 2 3 4 5 6 5. ಹೋಲ್ಡ್ ದ ಬ್ರೀತ್. 1 2 3 4 5 6 7 8 9 10. ಈಗ 5 ಬಾರಿ ಆಗಿದೆ. ವಿಶ್ರಾಂತಿ. ಗಮನ ಎಲ್ಲ ನಿಮ್ಮ ಉಸಿರಾಟದ ಮೇಲೇನೆ ಇರಲಿ. ವಿಶ್ರಾಂತಿ. ಚಂದ್ರಾನುಲೋಮ ವಿಲೋಮದಿಂದ ನಾವು ನಮ್ಮ ಬಲಗಡೆಯ ಮಿದುಳು ಕ್ರಿಯೇಟಿವ್ ಬ್ರೈನನ್ನು ಸಚೇತನಗೊಳಿಸ್ಕೊಳ್ತಾ ಇದ್ದೀವಿ, ಆಕ್ಟಿವೇಟ್ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಪ್ಯಾರಾಸಿಂಪಥ್ಯಾಟಿಕ್ ನರ್ವಸ್ ಸಿಸ್ಟಮ್ ಕೂಡ ಆಕ್ಟಿವ್ ಆಗ್ತಾ ಇದೆ. ಇದು ನಮ್ಮ ಕ್ರಿಯಾತ್ಮಕತೆಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ನಾವು ಆಧುನಿಕ ಯುಗದಲ್ಲಿ ಕ್ರಿಯಾತ್ಮಕತೆಗಿಂತ ಜಾಸ್ತಿ ಲಾಜಿಕಲ್ ಬ್ರೈನನ್ನು ಎಡಗಡೆ ಮೆದುಳನ್ನ ಉಪಯೋಗಿಸ್ತೀವಿ. ಕ್ರಿಯೇಟಿವ್ ಬ್ರೈನಿನ ಉಪಯೋಗ ತುಂಬ ಕಡಿಮೆ ಮಾಡ್ತಾ ಇದ್ದೀವಿ. ಅದನ್ನು ಈಗ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀವಿ. ವಿಶ್ರಾಂತಿ. ಈಗ ನಾವು ಸೂರ್ಯ ಅನುಲೋಮ ವಿಲೋಮ ಮಾಡ್ಕೊಳ್ಳೋಣ. ಎಡಗೈ ಚಿನ್ಮುದ್ರೆ, ಬಲಗೈ ನಾಸಿಕ ಮುದ್ರೆ. ಈಗ ಎಡಗಡೆ ಮೂಗ್ನ ಮುಚ್ಚಿ ಕೇವಲ ಬಲಗಡೆಯಿಂದ ಉಸಿರು ತಗೊಂಡು ಬಿಡೋದು. ಕೇವಲ 3 ಬಾರಿ ಮಾಡ್ಕೊಳ್ಳೋಣ. 3 ಸುತ್ತು ಮಾಡ್ಕೊಳ್ಳೋಣ. ಎಡಗಡೆ ಮೂಗ್ನ ಮುಚ್ಚಿ ಬಲಗಡೆಯಿಂದ ಉಸಿರು ತಗೊಳ್ತಾ ಹೋಗಿ. 1 2 3 4 5. ಈಗ ಹೋಲ್ಡ್ ದ ಬ್ರೀತ್. 1 2 3 4 5. ರೇಚಕ ಬಲಗಡೆಯಿಂದನೇ ಬಿಡ್ತಾ ಬನ್ನಿ. 1 2 3 4 5. ಈಗ ಬಾಹ್ಯ ಕುಂಭಕ. ಹೋಲ್ಡ್ ದ ಬ್ರೀತ್. 1 2 3 4 5 6 7 8 9 10. ಮತ್ತೆ ಪೂರಕ ಬಲಗಡೆಯಿಂದನೇ. ತಂಪಾದ ಗಾಳಿ ತಗೊಳ್ಳಿ ಒಳಗೆ. ಸಂಪೂರ್ಣ ಗಾಳಿ ಒಳಗೆ ತಗೊಳ್ಳಿ. ಪೂರ್ತಿ ಗಾಳಿ ಒಳಗೆ ತಗೊಂಡಾದ್ಮೇಲೆ ಎರಡು ಮೂಗ್ನ ಮುಚ್ಚಿ ಅಂತಹ ಕುಂಭಕ 1 2 3 4 5. ರೇಚಕ ಬಲಗಡೆಯಿಂದನೇ ಬಿಡ್ತಾ ಬನ್ನಿ. ಬಿಸಿಯಾದ ಗಾಳಿ ಸಂಪೂರ್ಣ ಹೊರಗೆ ಬಿಡ್ತಾ ಬನ್ನಿ. ಡಿಆಕ್ಸಿಜನೇಟೆಡ್ ಗಾಳಿನ ಹೊರಗೆ ಬಿಡ್ತಾ ಬನ್ನಿ. ಪೂರ್ತಿ ಬಿಡಿ. ಪೂರ್ತಿ ಬಿಟ್ಟಾದ್ಮೇಲೆ ಈಗ ಬಾಹ್ಯ ಕುಂಭಕ. ಹೋಲ್ಡ್ ದ ಬ್ರೀತ್. 1 2 3 4
5, 6, 7, 8, 9, 10. ಮತ್ತೊಮ್ಮೆ ಪೂರಕ ಬಲಗಡೆಯಿಂದ ತಗೊಳ್ಳಿ. 1, 2, 3, 4, 5. ಹೋಲ್ಡ್ ದ ಬ್ರೀತ್. ಅಂತಹ ಕುಂಭಕ 1, 2, 3, 4, 5. ರೇಚಕ ಬಲಗಡೆಯಿಂದನೇ ಬಿಡಿ. 1, 2, 3, 4, 5. ಬಾಹ್ಯ ಕುಂಭಕ ಹೋಲ್ಡ್ ದ ಬ್ರೀತ್. 1, 2, 3, 4, 5, 6, 7, 8, 9, 10. ವಿಶ್ರಾಂತಿ, ವಿಶ್ರಾಂತಿ. ನಿಮ್ಮ ಗಮನ ಎಲ್ಲ ಉಸಿರಾಟದ ಮೇಲೇನೆ ಇರಲಿ. ಮೊದಲು ಮಾಡಿದ ಪ್ರಾಣಾಯಾಮ ಚಂದ್ರ ಅನುಲೋಮ ವಿಲೋಮ. ಈಗ ನಾವು ಸೂರ್ಯ ಅನುಲೋಮ ವಿಲೋಮ ಮಾಡ್ಕೊಂಡಿದ್ದೀವಿ. ಇದರಿಂದಾಗಿ ನಾವು ನಮ್ಮ ಮೆದುಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇದು ಲೆಫ್ಟ್ ಲೋಬ್ ಮತ್ತು ರೈಟ್ ಲೋಬ್ ಇವೆರಡು ಬ್ಯಾಲೆನ್ಸ್ ಆಗೋದ್ರಿಂದ ನಮ್ಮ ಮೆದುಳಿನ ಕಾರ್ಯಕ್ಷಮತೆ, ದ ಎಫಿಷಿಯನ್ಸಿ ಆಫ್ ದ ಬ್ರೈನ್ ವಿಲ್ ಇಂಪ್ರೂವ್. ಯಾವುದೇ ಕೆಲಸಗಳನ್ನು ನಾವು ತುಂಬ ಶಾಂತ ರೀತಿಯಿಂದ ನಿಭಾಯಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ. ಜೊತೆಗೆ ನಮ್ಮ ಬ್ರೈನಿನ ಎಲ್ಲ ರೀತಿಯ ಕೆಪಾಸಿಟಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಜ್ಞಾಪಕ ಶಕ್ತಿ ಆಗ್ಬೋದು, ಕಾನ್ಸಂಟ್ರೇಷನ್ ಆಗ್ಬೋದು. ವಿಶ್ರಾಂತಿ, ವಿಶ್ರಾಂತಿ. ಈಗ ನಾವು ನಾಡಿ ಶೋಧನ ಮಾಡ್ಕೊಳ್ಳೋಣ. ನಾಡಿ ಶೋಧನ ಒಂದು ತುಂಬ ಮುಖ್ಯವಾದ ಪ್ರಾಣಾಯಾಮ. ಇದು ಹೈ ಆಲ್ಟಿಟ್ಯೂಡಲ್ಲಿ ಇದು ತುಂಬ ಸಹಾಯ ಮಾಡುತ್ತೆ. ಈಗಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ಇದೇನು ಅಂತಂದರೆ, ಈಗ ಮಾಮೂಲಿ ಮಾಡೋ ಪ್ರಾಣಾಯಾಮದ ಡಬಲ್ ಉಸಿರಾಟ ಮಾಡಬೇಕಾಗತ್ತೆ ಒಂದು ಸುತ್ತಿಗೆ. ಇಲ್ಲಿ ಎಡಗಡೆಯಿಂದ ಉಸಿರು ತಗೊಳ್ತೀವಿ, ಹೋಲ್ಡ್ ಮಾಡ್ತೀವಿ, ಮತ್ತು ಬಲಗಡೆಯಿಂದ ಉಸಿರು ಬಿಡ್ತೀವಿ, ಮತ್ತು ಹೋಲ್ಡ್ ಮಾಡ್ತೀವಿ, ಮತ್ತು ಬಲಗಡೆಯಿಂದ ಉಸಿರು ತಗೊಂಡು ಹೋಲ್ಡ್ ಮಾಡಿ, ಮತ್ತು ಎಡಗಡೆಗೆ ಬಿಡ್ತೀವಿ. ಇದು ಒಂದು ಸುತ್ತು. ಈ ರೀತಿ ನಾವು 5 ಸುತ್ತುಗಳನ್ನು ಮಾಡಿಕೊಳ್ಳೋಣ. ಇಲ್ಲಿ ಕೂಡ ರೇಷೋ 5:5:5:10 ರೇಷೋ. ಬಾಹ್ಯ ಕುಂಭಕನ ಮಾತ್ರ ಜಾಸ್ತಿ ಇಟ್ಕೊಳ್ಳೋಣ, 10 ಬಾರಿ. ಈಗ ಎಡಗೈ ಚಿನ್ಮುದ್ರೆ, ಬಲಗೈ ನಾಸಿಕ ಮುದ್ರೆ ಶುರು ಮಾಡಿ. ಈಗ ಎಡಗಡೆಯಿಂದ ಉಸಿರು ತಗೊಳ್ತಾ ಹೋಗಿ. ತಂಪಾದ ಗಾಳಿ ದೇಹದ ಒಳಗಡೆ ಹೋಗ್ತಾ ಇದೆ, ಗಮನಿಸ್ತಾ ತಗೊಳ್ಳಿ. ಸಂಪೂರ್ಣ ದೇಹದ ಒಳಗಡೆ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ 2 ಮೂಗನ ಮುಚ್ಚಿ ಅಂತಹ ಕುಂಭಕ 1, 2, 3, 4, 5. ರೇಚಕ ಬಲಗಡೆಯಿಂದ ಬಿಡ್ತಾ ಬನ್ನಿ. 1, 2, 3, 4, 5, 6. ಈಗ ಬಾಹ್ಯ ಕುಂಭಕ ಹೋಲ್ಡ್ ದ ಬ್ರೀತ್. 1, 2, 3, 4, 5, 6, 7, 8, 9, 10. ಮತ್ತೆ ಪೂರಕ ಬಲಗಡೆಯಿಂದ ಉಸಿರು ತಗೊಳ್ಳಿ. ಈಗ ತಂಪಾದ ಗಾಳಿ ಬಲಗಡೆಯಿಂದ ಹೋಗ್ತಾ ಇದೆ. ಸ್ವಚ್ಛವಾದ ಗಾಳಿ ನಿಮ್ಮ ದೇಹದ ಒಳಗಡೆಗೆ ಎಲ್ಲ ಕಡೆಗೆ ಹರಡ್ತಾ ಇದೆ, ಗಮನಿಸ್ತಾ ತಗೊಳ್ಳಿ. ಪೂರ್ತಿ ಗಾಳಿ ತಗೊಂಡಾದ್ಮೇಲೆ ಈಗ ಹೋಲ್ಡ್ ದ ಬ್ರೀತ್. 1, 2, 3, 4, 5. ರೇಚಕ ಈಗ ಎಡಗಡೆಯಿಂದ ಉಸಿರು ಬಿಡ್ತಾ ಬನ್ನಿ. ಬಿಸಿಯಾದ ಗಾಳಿ ಸಂಪೂರ್ಣ ಹೊರಗೆ ಬಿಡಿ. ಆ ಬಿಸಿಯಾದ ಗಾಳಿ, ಅಶುದ್ಧ ಗಾಳಿಯನ್ನು ಸಂಪೂರ್ಣ ಹೊರಗೆ ಬಿಡಿ. ಪೂರ್ತಿ ಬಿಡಿ. ಪೂರ್ತಿ ಬಿಟ್ಟಾದ್ಮೇಲೆ ಈಗ ಬಾಹ್ಯ ಕುಂಭಕ ಹೋಲ್ಡ್ ದ ಬ್ರೀತ್. 1, 2, 3, 4, 5, 6, 7, 8, 9, 10. ಈಗ ಎರಡನೇ ಸುತ್ತಿಗೆ ಉಸಿರು ತಗೊಳ್ತಾ ಹೋಗಿ ಎಡಗಡೆಯಿಂದನೇ. ತಂಪಾದ ಗಾಳಿ ಒಳಗೆ ತಗೊಳ್ಳಿ. ಪಾಸಿಟಿವಿಟಿಯನ್ನು ಒಳಗೆ ತಗೊಳ್ಳಿ. ಶಾಂತ ಮನಸ್ಥಿತಿನ ಒಳಗೆ ತಗೊಳ್ಳಿ. ಈಗ ಹೋಲ್ಡ್ ದ ಬ್ರೀತ್. 2 ಮೂಗನ ಮುಚ್ಚಿ. ಈಗ ನೀವು ತೆಗೆದುಕೊಂಡಿರುವ ಆ ಪಾಸಿಟಿವಿಟಿಗಳಾಗ್ಬೋದು, ಶಾಂತ ಚಿತ್ತತೆ ಒಳಗಡೆಗೆ ಇಟ್ಕೊಳ್ಳಿ ನಿಮ್ಮ ದೇಹದ ಒಳಗಡೆಗೆ. ಈಗ ಬಲಗಡೆಯಿಂದ ನಿಮ್ಮ ನೆಗೆಟಿವಿಟಿಗಳನ್ನೆಲ್ಲ ಹೊರಗೆ ಹಾಕ್ತಾ ಹೋಗಿ. ಅಶಾಂತಿಯನ್ನು ಹೊರಗೆ ಹಾಕಿ, ಪೂರ್ತಿ ಹೊರಗೆ ಹಾಕಿ. ಪೂರ್ತಿ ಹೊರಗೆ ಹಾಕಿ ಆದಮೇಲೆ ಈಗ ಹೋಲ್ಡ್ ದ ಬ್ರೀತ್.
1 2 3 4 5 6 7 8 9 10. ಮತ್ತೆ ಬಲಗಡೆಯಿಂದ ಉಸಿರು ತಗೊಳ್ತಾ ಹೋಗಿ. ತಗೊಳ್ಳಿ. ಸಂಪೂರ್ಣ ದೇಹದೊಳಗೆ ಆರೋಗ್ಯನ ಒಳಗೆ ತಗೊಳ್ತಾ ಹೋಗಿ. ನಿಮ್ಮ ದೇಹದೊಳಗಡೆ ಆರೋಗ್ಯ ಒಳಗೆ ಬರ್ತಾ ಇದೆ. ಆ ಆರೋಗ್ಯನ ಎರಡು ಮೂಗ್ನ ಮುಚ್ಚಿ ದೇಹದ ಒಳಗಡೆ ಹಿಡಿದಿಟ್ಕೊಳ್ಳಿ. 1 2 3 4 5. ಈಗ ಅನಾರೋಗ್ಯವನ್ನು ಎಡಗಡೆಯಿಂದ ಹೊರಗೆ ಬಿಡ್ತಾ ಹೋಗಿ. ನಿಮ್ಮ ದೇಹದ ಒಳಗಡೆ ಇರುವ ಎಲ್ಲ ಡಿಸೀಸಸ್ಗಳು, ಪೇಯ್ನ್ಗಳು, ಏರುಪೇರುಗಳನ್ನೆಲ್ಲ ಹೊರಗೆ ಹಾಕ್ತಾ ಹೋಗಿ. ಪೂರ್ತಿ ಹೊರಗೆ ಹಾಕಿ. ಹೊರಗೆ ಹಾಕಿ ಆದಮೇಲೆ ಈಗ ಎರಡು ಮೂಗ್ನ ಮುಚ್ಚಿ ಬಾಹ್ಯ ಕುಂಭಕ ಹೋಲ್ಡ್ ದ ಬ್ರೀತ್. 1 2 3 4 5 6 7 8 9 10. ಮತ್ತು ಇನ್ಹೇಲ್ ಫ್ರಮ್ ಲೆಫ್ಟ್ ನಾಸ್ಟ್ರಿಲ್. ಉಸಿರು ತಗೊಳ್ಳಿ. ಸಂಪೂರ್ಣ ದೇಹ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ಈಗ ಹೋಲ್ಡ್ ದ ಬ್ರೀತ್. 1 2 3 4 5. ರೇಚಕ ಬಲಗಡೆಯಿಂದ 1 2 3 4 5. ಈಗ ಬಾಹ್ಯ ಕುಂಭಕ ಕ್ಲೋಸ್ ಬೋತ್ ದ ನಾಸ್ಟ್ರಿಲ್ಸ್. 1 2 3 4 5 6 7 8 9 10. ಮತ್ತೆ ಪೂರಕ ಬಲಗಡೆಯಿಂದ ತಗೊಳ್ಳಿ. 1 2 3 4 5. ಅಂತಹ ಕುಂಭಕ 1 2 3 4 5. ರೇಚಕ ಎಡಗಡೆಯಿಂದ ಬಿಡಿ. 1 2 3 4 5. ಬಾಹ್ಯ ಕುಂಭಕ ಹೋಲ್ಡ್ ದ ಬ್ರೀತ್. 1 2 3 4 5 6 7 8 9 10. ಈಗ 3 ಬಾರಿ ಆಗಿದೆ. 4ನೇ ಬಾರಿ ತಗೊಳ್ಳಿ. ಎಡಗಡೆಯಿಂದ ಉಸಿರು ತಗೊಳ್ಳಿ. ಸಂಪೂರ್ಣ ದೇಹ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ಹೋಲ್ಡ್ ದ ಬ್ರೀತ್. 1 2 3 4 5. ರೇಚಕ ಈಗ ಬಲಗಡೆಯಿಂದ ಬಿಡಿ. 1 2 3 4 5. ಬಾಹ್ಯ ಕುಂಭಕ 1 2 3 4 5. ಮತ್ತೆ ಪೂರಕ 5 ಆಯಿತು. ಇನ್ನು ಎಕ್ಸ್ಟೆಂಡ್ ಮಾಡಿ. 7 8 9 10. ಈಗ ಬಲಗಡೆಯಿಂದ ಪೂರಕ ಉಸಿರು ತಗೊಳ್ತಾ ಹೋಗಿ. ಸಂಪೂರ್ಣ ದೇಹ ಸ್ವಚ್ಛವಾದ ಗಾಳಿಯಿಂದ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ಈಗ ಅಂತಹ ಕುಂಭಕ ಹೋಲ್ಡ್ ದ ಬ್ರೀತ್. ಎರಡು ಮೂಗ್ನ ಮುಚ್ಚಿ. 1 2 3 4 5. ಈಗ ಎಡಗಡೆಯಿಂದ ಉಸಿರು ಬಿಡ್ತಾ ಬನ್ನಿ. 1 2 3 4 5. ಈಗ ಬಾಹ್ಯ ಕುಂಭಕ ಎರಡೂ ಮೂಗ್ನ ಮುಚ್ಚಿ ಹೋಲ್ಡ್ ದ ಬ್ರೀತ್. 1 2 3 4 5 6 7 8 9 10. ಈಗ ಇನ್ನು ಒಂದು ಸುತ್ತನ್ನು ನೀವೇ ಮಾಡ್ಕೊಳ್ಳಿ. 5:5:5:10 ರೇಷಿಯೋದಲ್ಲಿ ನಾಡಿ ಶೋಧನ ಪ್ರಾಣಾಯಾಮ ಶುರು ಮಾಡಿ.
ವಿಶ್ರಾಂತಿ. ವಿಶ್ರಾಂತಿ. ನಾಡಿ ಶೋಧನಾ ಪ್ರಾಣಾಯಾಮದಿಂದ ನಾವು ನಮ್ಮ ದೇಹದ ಒಳಗಡೆ ಇರುವ 72 ಸಹಸ್ರ ನಾಡಿಗಳನ್ನು ಶುದ್ಧಗೊಳಿಸ್ಕೊಂಡಿದ್ದೀವಿ. ಈ ಶುದ್ಧವಾದ ನಾಡಿಗಳ ಮೂಲಕ ನಮ್ಮ ಪ್ರಾಣಶಕ್ತಿ ದೇಹದ ಒಳಗಡೆಗೆ ಎಲ್ಲ ಕಡೆಗೂ ಹರಿಯುತ್ತೆ. ಜೊತೆಗೆ ನಮ್ಮ ರಕ್ತ ಸಂಚಾರ ಕೂಡ ಸುಗಮವಾಗಿ ಈ ಎಲ್ಲ ನಾಡಿಗಳನ್ನು ಸಹ ತಲುಪುತ್ತೆ. ನಮ್ಮ ಪ್ರಾಣಶಕ್ತಿ ಯಾವ ಜಾಗದಲ್ಲಿ ಎಲ್ಲ ಹೋಗುತ್ತೋ ಆ ಜಾಗದಲ್ಲಿ ರಿಜ್ಯುನೇಷನ್ ಆಗ್ತಾ ಹೋಗುತ್ತೆ. ಅಂದರೆ ನಮ್ಮ ದೇಹದ ಸೆಲ್ಸ್ಗಳ ಉತ್ಪಾದನೆ ಅಥವಾ ಅವುಗಳ ಕಾರ್ಯಕ್ಷಮತೆ ಹೆಚ್ಚಾಗ್ತಾ ಹೋಗುತ್ತೆ. ಪ್ರಾಣಾಯಾಮದಿಂದ ನಾವು ನಮ್ಮ ದೇಹಕ್ಕೆ ವಯಸ್ಸಾಗ್ತಾ ಹೋಗುತ್ತೆ, ಆದರೆ ನಮ್ಮ ಅಂಗಗಳಿಗೆ ವಯಸ್ಸು ಆಗದೇ ಇರುವ ಹಾಗೆ ಹಿಡಿದಿಟ್ಟುಕೊಳ್ಳುವಂಥ ಒಂದು ಸಾಮರ್ಥ್ಯ ಇರುತ್ತೆ. ಕಾರಣ ಆಕ್ಸಿಜನೇಷನ್ ನಮ್ಮ ದೇಹದ ಒಳಗಡೆಗೆ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇದು ದೇಹದ ಒಳಗಡೆಗೆ ಮಾಡುವ ಒಂದು ಬೆನಿಫಿಟ್, ಸಿಗ್ತಾ ಇರುವ ಒಂದು ಬೆನಿಫಿಟ್. ಆದರೆ ಇನ್ನೊಂದು ಬೆನಿಫಿಟ್, ನಮ್ಮ ಮಾನಸಿಕವಾಗಿ ನಾವು ಉಸಿರಾಟದ ಮೇಲೆ ಹೋಲ್ಡಿಂಗ್ ಮಾಡ್ತಾ ಇರೋದ್ರಿಂದ ನಮ್ಮ ಮನಸ್ಸು ಒಳಗೆ ದೀರ್ಘವಾಗಿ ಉಸಿರಾಡೋದ್ರಿಂದ ನಮ್ಮ ಭಾವನೆಗಳನ್ನು ಕಂಟ್ರೋಲಲ್ಲಿ ಇಟ್ಕೊಳ್ತೀವಿ. ಜೊತೆಗೆ ಉದ್ವೇಗ, ಅಶಾಂತಿ ಅವುಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಮುಖ್ಯವಾಗಿ ನಾವು ಸ್ಟ್ರೆಸ್ ಲೆವೆಲ್ಸ್, ಡೈಲಿ ಮೆಂಟಲ್ ಸ್ಟ್ರೆಸ್ನ ಹೊರಗೆ ಹಾಕ್ತಾ ಹೋಗ್ತೀವಿ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಟೋಟಲ್ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೇಳಿದಾಗ 80 ಭಾಗದ ಕಾಯಿಲೆಗಳು ಬರೋದು ನಮ್ಮ ಮಾನಸಿಕ ಆಲೋಚನೆಗಳಿಂದ. ಆ 80 ಭಾಗ ಕಾಯಿಲೆಗಳನ್ನು ನಾವು ಕೇವಲ ಪ್ರಾಣಾಯಾಮದಿಂದ ಅದನ್ನು ತಡಿಬಹುದು. ಬರದೇ ಅಥವಾ ಬಂದಿರೋದನ್ನು ಕೂಡ ಅದನ್ನು ಹೊರಗೆ ಹಾಕಬಹುದು. ಈಗ ನಾವು ಮುಂದಿನ ಪ್ರಾಣಾಯಾಮ ಭ್ರಾಮರಿ ಮಾಡ್ಕೊಳ್ಳೋಣ. ಭ್ರಾಮರಿ ಷಣ್ಮುಖಿ ಮುದ್ರೆ ಒಳಗೆ ಕಿರುಬೆರಳು ಬಾಯಿ ಹತ್ರ, ಮುಂಗುರ ಬೆರಳು ಮೂಗು ಹತ್ರ, ಮಧ್ಯದ ಬೆರಳು ಕಣ್ಣ ಹತ್ರ, ಇಂಡೆಕ್ಸ್ ಫಿಂಗರ್ ಅಥವಾ ತೋರ್ ಬೆರಳು ಹಣೆ ಹತ್ರ, ಪಿನ್ನ ಭಾಗನ ಈ ಕಿವಿ ಒಬ್ಬಿದ ಭಾಗವನ್ನು ಮುಚ್ಚಿ 3 ಬಾರಿ ಉಸಿರು ತಗೊಂಡು ಉಸಿರು ಬಿಡ್ತಾ ಇರ್ಬೇಕಾದ್ರೆ ಮಕಾರ ಹೇಳುವ. ಮಕಾರ ಸಾಧ್ಯವಾದಷ್ಟು ನಿಧಾನವಾಗಿ ಮತ್ತು ದೀರ್ಘವಾಗಿರಲಿ. ಶುರು ಮಾಡಿ 3 ಬಾರಿ ಹೇಳೋಣ. ಯಾರಿಗ್ಯಾರು ಕಾಯಲ್ಲ. ಶುರು ಮಾಡಿ. ಈಗ ನಾವು ಭ್ರಮರದ ಝೇಂಕಾರವನ್ನು, ನಮ್ಮ ದೇಹದ ಒಳಗಡೆಯಿಂದ ಬರ್ತಾ ಇರುವ ಆ ನಾದವನ್ನು ಕೇಳ್ತೀವಿ. ಇದು ಭ್ರಾಮರಿ ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸ್ತಾ ಇದೆ. ನಮ್ಮ ನಿದ್ರಾ ಸಮಸ್ಯೆಗಳಿದ್ರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ. ದಿನದ ಯಾವುದೇ ಸಮಯದಲ್ಲಿ ಮಾಡ್ಕೊಳ್ಬಹುದಾದಂಥ ಒಂದು ಪ್ರಾಣಾಯಾಮ. ಎಷ್ಟೇ ಶಬ್ದ ಇದ್ರೂ ಕೂಡ ಇದನ್ನು ಮಾಡ್ಕೊಳ್ಬಹುದು. ನಾವು ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿಕ್ಕೆ ದಿನದ
ಮಧ್ಯಭಾಗದಲ್ಲಿ ಯಾವಾಗಾದರೂ ಸ್ಟ್ರೆಸ್ ಅನ್ನಿಸ್ದಾಗ ಇದನ್ನು ಮಾಡ್ಕೊಳ್ಬಹುದು. ಜೊತೆಗೆ ಮಲಗೋದಕ್ಕಿಂತ ಮೊದಲು ಮಾಡಿದ್ರೆ ನಮ್ಮ ನಿದ್ರೆ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಕ್ವಾಲಿಟಿ ಆಫ್ ಸ್ಲೀಪ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಈಗ 3 ಬಾರಿ ಓಂಕಾರ ಹೇಳ್ಕೊಳ್ಳೋಣ. ಓಂಕಾರ ಅಕಾರ ಉಕಾರ ಮಕಾರ 1:1:2 ರೇಷದಲ್ಲಿ ಹೇಳುವ ಪ್ರಯತ್ನ. ಎರಡೂ ಕೈಗಳು ಚಿನ್ನುವುದ್ರೆ ಬೆನ್ನು ನೇರ, ಮುಖದಲ್ಲಿ ಮಂದಹಾಸ. ಸಾಧ್ಯವಾದರೆ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ. ಸಾಧ್ಯವಾದರೆ ಈಗ ದೀರ್ಘವಾಗಿ ಉಸಿರು ತಗೊಳ್ತಾ ಹೋಗಿ. ಸಂಪೂರ್ಣ ದೇಹ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ಈಗ ಓಂಕಾರ ಹೇಳಿ. ಓಂಕಾರದ ನಂತರದ ಆ ನಿಶ್ಶಬ್ದದ ಸ್ಥಿತಿಯನ್ನು ಕೂಡ ಗಮನಿಸ್ಕೊಳ್ಳೋಣ. ಮತ್ತೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಪೂರ್ತಿ ತಗೊಂಡಾದ್ಮೇಲೆ ಮತ್ತೊಮ್ಮೆ ಓಂಕಾರ ಹೇಳೋಣ. ಈಗ ನಮಸ್ಕಾರ ಮಾತ್ರ ಎಲ್ಲರೂ ಒಟ್ಟಾಗಿ ಶಾಂತಿ ಮಂತ್ರ ಹೇಳ್ಕೊಳ್ಳೋಣ. ಸರ್ವೇ ಭವಂತು ಸುಖಿನಃ ಹೇಳಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎರಡೂ ಕೈಗಳನ್ನ ಹಿಂದೆ ಕಟ್ಟಿ ಉಸಿರು ತಗೊಳ್ತಾ ಹಿಂದೆ ಬಾಗಿ, ಉಸಿರು ಬಿಡ್ತಾ ಮುಂದೆ ಬಾಗಿ. ಭೂಮಿ ತಾಯಿಗೆ, ನಮ್ಮ ತಂದೆ ತಾಯಿಗಳಿಗೆ, ದೇಶಕ್ಕೆ ಹಾಗೂ ಯೋಗ ಕಲಿಸ್ಕೊಟ್ಟ ಪತಂಜಲಿ ಮಹರ್ಷಿಗಳಿಗೆ ನಮಸ್ಕಾರ ಮಾಡ್ತಾ ನಿಧಾನವಾಗಿ ಮೇಲೆ ಹೇಳಿ. ಎರಡೂ ಕೈಗಳನ್ನು ಚೆನ್ನಾಗಿ ಉಜ್ಜಿ ನಿಮ್ಮ ಬಿಸಿಯಾದ ಅಂಗೈಗಳಿಂದ ಕಣ್ಣಿಗೆ ಒಂದು ಸ್ಪರ್ಶ ಕೊಡಿ. ಕಣ್ಣು, ತಲೆ, ಕಿವಿ, ಕತ್ತು, ದೇಹದ ಎಲ್ಲ ಭಾಗಗಳನ್ನು ಒಮ್ಮೆ ಮುಟ್ಟಿ ನಿಮ್ಮ ಬಿಸಿಯಾದ ಅಂಗೈಗಳಿಂದ. ಇನ್ನೊಮ್ಮೆ ಎರಡೂ ಕೈಗಳನ್ನು ಚೆನ್ನಾಗಿ ಉಜ್ಜಿ ಮತ್ತೆ ಬಿಸಿಯಾದ ಅಂಗೈಗಳಿಂದ ಇನ್ನೊಮ್ಮೆ ಕಣ್ಣಿಗೆ ಸ್ಪರ್ಶ ಕೊಡ್ತಾ ನಿಧಾನವಾಗಿ ಕೈಗಳನ್ನು ನೋಡ್ತಾ ಕಣ್ ತೆಗೀರಿ. ಎಲ್ಲರಿಗೂ ನಮಸ್ಕಾರ. 24 ಗಂಟೆನೂ ಇದೇ ಶಾಂತ ಚಿತ್ತತೆಯನ್ನು ಕಾಪಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ನಮಸ್ಕಾರ.